ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರುಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು SRS ಟಿಫನ್ ಸೆಂಟರ್ ಅಲ್ಲಿ ಚಟ್ನಿ ಮಾಡ್ತಾ ಇದ್ದಾರೆ. ಇದು ರೈಸ್ ಬಾತ್ಗೆ ಮತ್ತೆ ಇಡ್ಲಿಗೆ, ದೋಸೆಗೆ ಇದೆಲ್ಲಾನು ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ಬನ್ನಿ ನೋಡೋಣ ಒಂದು ಚಟ್ನಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಚಟ್ನಿ ಮಾಡೋದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಓಕೆ, ಹಸಿಮೆಣಸಿನ್ಕಾಯಿ ಒಂದು 1/4 kg ಅಲ್ಲ? ಹಸಿಮೆಣಸಿನ್ಕಾಯಿ ಒಂದು 1/4 kg ಮತ್ತು ಈರುಳ್ಳಿ ಒಂದು 1/4 kg ಹಾಕ್ಕೊಂಡಿದ್ದಾರೆ. ಮತ್ತು ಬೆಳ್ಳುಳ್ಳಿ ಒಂದು 100 ಗ್ರಾಮ್. 100 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾರೆ. ಮತ್ತು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದಾರೆ. ಓಕೆ, ನೋಡಿ ಒಂದು 2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ ಇದರಲ್ಲೇ ಈಗ ಕಲ್ಲುಪ್ಪು ಒಂದು 4 ಹಿಡಿಯಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ ಇದರಲ್ಲೇ ಹುಣಸೆಹಣ್ಣು ಹಾಕ್ಕೊಂಡಿದ್ದಾರೆ. ಈಗ 1 ಹಿಡಿಯಷ್ಟು ಹುಣಸೆಹಣ್ಣು, ಕರಿಬೇವು ಸೊಪ್ಪು ಸ್ವಲ್ಪ, 1 ಹಿಡಿ ಕರಿಬೇವು ಸೊಪ್ಪು, ಕರಿ ಲೀವ್ಸ್. ನೋಡಿ ಈಗ ಇದರಲ್ಲೇ ನೀರು ಹಾಕ್ಕೊಂಡು ರುಬ್ಕೊಂತಾರೆ. ನೋಡಿ ಇದರಲ್ಲಿ ಈಗ ಕಡಲೆಪಪ್ಪು ಹಾಕ್ಕೊತಾ ಇದ್ದಾರೆ. ಇದು ಎಷ್ಟು kg ಕಡಲೆಪಪ್ಪು ಹಾಕ್ತಿದ್ದೀರಾ? 1 kg ಹಾಕ್ತಾಯಿಲ್ಲ. ನೋಡಿ 5 ಸೇರು ಕಡಲೆಪಪ್ಪು ಹಾಕ್ಕೊತಾ ಇದ್ದಾರೆ. ನೋಡಿ 2 ಲೀಟ್ರ್ ಜಗ್ ಬರುತ್ತಲ್ಲ, 2 ಲೀಟ್ರ್ ಜಗ್ಗಲ್ಲಿ 3, ಇದೊಂದು 4. ನೋಡಿ 4 ಜಗ್ ಹಾಕ್ಕೊಂಡಿದ್ದಾರೆ. ಟೋಟಲ್ ಒಂದು 5 ರಿಂದ 6 kg ಇರುತ್ತೆ ಇದು. ನೋಡಿ ಈಗ ಒಂದು 50% ಆಗಿದೆ ಇದು. ಇನ್ನೊಂದು 30% ಮಾಡಿಕೊಂಡು ಇದನ್ನು ತೆಗಿತಾರೆ. 30 ರಿಂದ 40% ಅಷ್ಟೇ. ಇದು ಕರೆಕ್ಟಾಗಿ ಒಂದು 80-85% ಮಾಡ್ಕೊತಾರೆ. ನುಣ್ಣಕ್ಕೆ ಮಾಡ್ಕೊಂಡು ತೆಗಿತಾ ಇರ್ತಾರೆ. ಸ್ನೇಹಿತರೆ ನೋಡಿ, ಇದು ಚಟ್ನಿ ಅನ್ನೋದು ರೆಡಿ ಆಗಿದೆ. ಒಂದು 90% ಇದನ್ನು ರುಬ್ಕೊಂಡು ಈಗ ತೆಗಿತಾ ಇದ್ದಾರೆ. ನೋಡಿ ಚಟ್ನಿ ಅನ್ನೋದು ರೆಡಿ ಆಗಿದೆ. ಇದರಲ್ಲಿ ಒಗ್ಗರಣೆ ಹಾಕ್ಕೊತಾರೆ. ಒಗ್ಗರಣೆ ಹಾಕ್ಕೊಂಡ್ರೆ ನೋಡಿ ಇಷ್ಟು ಮಾತ್ರ ಇದನ್ನು ರುಬ್ಕೊಂಡಿದ್ದಾರೆ. ನೋಡಿ ಒಂದು 90% 95% ಈ ಥರ ಒಂದು ಸ್ವಲ್ಪ ಉಪ್ಪಿರಬೇಕು. ಆ ಟೈಮಲ್ಲಿ ಇದನ್ನು ತೆಗಿತಾರೆ. ನೋಡಿ ಈಗ ಚಟ್ನಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದಾರೆ. ಒಗ್ಗರಣೆ ಹಾಕೋದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದಾರೆ. ನೋಡಿ ಎಣ್ಣೆ ಅನ್ನೋದು ಕಾದಿದೆ. ಎಣ್ಣೆ ಕಾದ್ಮೇಲೆ ಈಗ ಸಾಸಿವೆ ಹಾಕ್ಕೊಂಡಿದ್ದಾರೆ. ಇದು ಸಾಸಿವೆ ಜೀರಿಗೆ ಎರಡೂ ಇದೆಯಾ? ಬರೀ ಸಾಸಿವೆ. ಓಕೆ, ನೋಡಿ ಬರೀ ಸಾಸಿವೆ ಇದು. ಸಾಸಿವೆ ಹಾಕಿದ್ಮೇಲೆ ಈ ಥರ ಒಂದು ಚಿಟಪಟ ಅನ್ನೋದು ಸೌಂಡ್ ಅನ್ನೋದು ನಿಂತಿದ ನಂತರ ಈಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊತಾ ಇದ್ದಾರೆ. 1 ಹಿಡಿ ಕಡಲೆಬೇಳೆ, 1 ಹಿಡಿ ಉದ್ದಿನಬೇಳೆ. ನೋಡಿ ಇದರಲ್ಲಿ ಈಗ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಇದು ಗುಂಟೂರು ಮೆಣಸಿನ್ಕಾಯಿ ಅಲ್ಲ? ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ನೋಡಿ ಅದರಲ್ಲೇ ಈಗ ಕರಿಬೇವು ಸೊಪ್ಪು, 1 ಹಿಡಿ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ ಫ್ರೈ ಆಗಿದೆ. ಫ್ರೈ ಆದ್ಮೇಲೆ ಈಗ ಚಟ್ನಿಯಲ್ಲಿ ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು SRS ಟಿಫನ್ ಸೆಂಟರ್ ಅಲ್ಲಿ ಯಾವ ರೀತಿ ಒಂದು ಚಟ್ನಿ ಮಾಡ್ತಾರೆ ಅಂತ ಬಿಟ್ಟು. ನೋಡಿ ಈ ತರ ಒಂದು 2 ಗಟ್ಟಿ ಚಟ್ನಿ ಇರುತ್ತಲ್ಲ, ಈ 2 ಗಟ್ಟಿ ಚಟ್ನಿ ಇದು ಪಾರ್ಸಲ್ಗೆ ಯೂಸ್ ಮಾಡ್ತಾರೆ. ಮತ್ತೆ ನೀರ್ ಚಟ್ನಿ ಇಲ್ಲೇ ತಿನ್ನೋರ್ಗೆ ಇದನ್ನ ಕೊಡ್ತಾರೆ. ಇದು ರೈಸ್ ಬಾತ್ಗೆ ಮತ್ತೆ ಇಡ್ಲಿಗೆ, ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವರು ಒಂದೊಂದ್ಸತಿ ತೆಂಗಿನಕಾಯಿ ಹಾಕಿ ಮಾಡ್ತಾರೆ, ಒಂದೊಂದ್ಸರಿ ಈ ತರನು ಈರುಳ್ಳಿ ಹಾಕಿ ಮಾಡ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಈ ತರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ.